ಪ್ರದೀಪ್ ಈಶ್ವರ್ ಒಬ್ಬ MLA ಆಗಿ ಕಾಂಗ್ರೆಸ್ ಕಾರ್ಯಕರ್ತ ಆಗಿ ಅಲ್ಲಿ ಪ್ರಚಾರಕ್ಕೆ ಬಂದಿದ್ದಾರೆ. ಅವ್ರಿಗೆ ಏನಾದರೂ ಆದರೆ ಈ ಅಜಯ್ ಕುಮಾರ ಮತ್ತು ಇವನ ಕಂಪನಿ ಕಾರಣ. ಇವ್ರಿಗೆ ಯಾವ ಹೆದರಿಕೆನೂ ಇಲ್ಲ, ಕಾನೂನು ಹೆದರಿಕಿಲ್ಲ, ಈ ಪೊಲೀಸರ ಹೆದರಿಕಿಲ್ಲ, ವಕೀಲರ ಹೆದರಿಕಿಲ್ಲ. ಇವ್ರ ಸಂಘಟನೆನೇ ಭಾಳ ದೊಡ್ಡದು, ಇವರ ಗ್ರೂಪಿಸಮೇ ಭಾಳ ದೊಡ್ಡದು. ಹೌದಾ? ಕಾಂಗ್ರೆಸ್ ಒಂದು ಕುಟುಂಬ. ಕಾಂಗ್ರೆಸ್ನಲ್ಲಿ ಯಾರಿಗೇನಾದರೂ ನಾವೆಲ್ಲರೂ ಸೇರ್ಕೊಂತೀವಿ. ಇವತ್ತು ಪ್ರದೀಪನ ಮೇಲೆ ಚಪ್ಪಲಿ ಎಸೆದಿಲ್ಲ ಅವರು. ಅಜಯ್ ಕುಮಾರನ ನೇತೃತ್ವದಲ್ಲಿ ಅವನ ಹೇಳಿಕೆ ಮೇಲೆ ಬಂದಿರೋ ಚಪ್ಪಲಿ ಅದು. ಅಲ್ಲಿ ಚಪ್ಪಲಿ ತೂರಿದ್ದಾರೆ. ಅಸಹಾಯಕತೆ, ಸೋಲ್ತೀವಿ ಅನ್ನೋ ಭಯ. ಪಾಪ ಏನೇನೋ ಮಾಡಿ ಆ ಹುಡುಗ ಸಮರ್ಥಗೂ ಮತ್ತು ಪಾಪ ಹಿರಿಯ ಮುತ್ಸದ್ದಿ ವಕೀಲ ಪೈಲ್ವಾನರು, ಆ ಪೈಲ್ವಾನರು ವಾಪಸ್ ತಗೊಂಡದಕ್ಕೆ ಕೆಟ್ಟದಾಗಿ ಟ್ರೋಲ್ ಮಾಡಿದ್ದಾರೆ. ಪಾಪ ಅವತ್ತು ಹೊಗಳಿದ್ರು, ಯಾವುದೋ ಸಿದ್ಧಾಂತಕ್ಕೆ ಬಲಿಪಟ್ಟು ನಾನು ಕಾಂಗ್ರೆಸ್ಸಿನ ಕಾರ್ಯಕರ್ತ ಮತ್ತು ನಾನು ಸಪೋರ್ಟ್ ಮಾಡ್ತೀನಿ, ನಾವೇ ಕಾಂಗ್ರೆಸ್ಸನ್ನು ಸೋಲಿಸ್ಬೇಕು ಅಂತೇಳಿ. ಪಾಪ ಪೈಲ್ವಾನರು ಹಿರಿಯರವರು, ಅವ್ರಿಗೆ ಬಗ್ಗೆ ಗೌರವ ಇದೆ ನನಗೆ. ಪೈಲ್ವಾನರು ಅಂದ್ರೆ ನಾನೆಲ್ಲ ಗೌರವ ಕೊಡ್ತೀನಿ. ಇವರ ದಬ್ಬಾಳಿಕೆಗೆ ಹೆದರಿಕೆಗೆ ಹೆದರದಂತೆ ಬಂದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಹೆದರೋದಲ್ರಿ. ಇಲ್ಲಿ ಒಬ್ಬ ಅವ್ರ ಅಧಿಕಾರ ಇದ್ದಾಗನೇ ನನ್ನ ಮನೆ ಮುರಿಯಕ್ಕೆ ಬಂದಿದ್ರು, ನಾನು ಹೆದರಿಲ್ಲ, ಒಬ್ಬನೇ ಹೆದರಿಲ್ಲ. ಇನ್ನು ಸರ್ಕಾರ ಇಟ್ಕೊಂಡು ಪ್ರದೀಪ್ ಹೆದರ್ತಾನೇನ್ರಿ ಇವ್ರಿಗೆ? ಇವ್ರು ಹಂಗೆ ಬಾಯಿ ಜೋರು, ಹಂಗೆ ಮಾಡ್ತಾವೆ ಹಿಂಗೆ ಮಾಡ್ತಾವೆ, ಬಾ ನೋಡೋಣ. ಏನು ದಾವಣಗೆರೆ ಇವರು ಪಾಳ್ಯಗಾರಿಕೆನ? ನಂದು ದಾವಣಗೆರೆ ಜಿಲ್ಲೆನೇ, ಉಕ್ಕಡಗಾತ್ರಿಯಲ್ಲಿ ಹುಟ್ಟಿ ಬೆಳೆದಂತ ಅನ್ನೋದು. ನಮ್ಮೂರಿ ಬಾ ನೋಡ್ಕೊಂತಾನೆ. ಇದು ಯಾರು? ಈ ಸಾಮಾನ್ಯರು ಮಾತಾಡೋದಿಲ್ಲ ಇಂಥವ, ಹುಂಬರು ಬಾಯ ಬರ್ತಾವೆ ಇಂಥವು. ನಮ್ಮೂರಿ ಬಾ ನೋಡ್ಕೊಂತಾನೆ. ಯಾಕೆ? ಇಡೀ ಭಾರತದ ಉದ್ದಗಲಕ್ಕೂ ಅಡ್ಡಾಡುವ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ. ಸಂವಿಧಾನದ ಕೆಳಗೆ ನಾವು ಭಾರತದ ಉದ್ದಗಲಕ್ಕೂ ಎಲ್ಲಿಯಾದರೂ ಸಹಿತ ಅಡ್ಡಾಡಿ ಬರುವಂಥ ಪ್ರದೇಶಗಳನ್ನು, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅಡ್ಡಾಡುವಂಥ ಶಕ್ತಿಯನ್ನು ಸಂವಿಧಾನ ಕೊಟ್ಟಿದೆ. ಕಾರಣ ಅಜಯ್ ಕುಮಾರ್ ಅವರೇ, ನೀವಿನ್ನೂ ಭಾಳ ತಿದ್ಕೋಬೇಕು. ಬ್ಯಾಡ ಇವೆಲ್ಲ ಬ್ಯಾಡ. ಇನ್ನೂ ಬೆಳೆಯೋದಿ ರಾಜಕಾರಣದಾಗ. ಇದು ಒಳ್ಳೇದಲ್ಲ. ಒಂದು ಕಿವಿ ಮಾತು ಹೇಳ್ತೀನಿ, ಇನ್ನು ನಮ್ಮವನೇ, ನೀನು ಬಾ, ಇದು ಗೆಲ್ಲು, ಅಧಿಕಾರ ಮಾಡು, ಪಕ್ಷದ ಸಿದ್ಧಾಂತಕ್ಕಿರು. ನಾವು BJP ಗೌರವಿಸ್ತೇವೆ ನಾವು. ಆದರೆ BJP ಈ ಸರಿ ಸೋಲು ಗ್ಯಾರಂಟಿ, ಭಾಳ ಹೀನಾಯವಾಗಿ ಸೋಲು. ಯಾಕಂದ್ರೆ ಇದು ಏನೋ ಗೆಲ್ತಿತ್ತಾನ, ನೀವು ಹಿಂಗೆಲ್ಲ ಸೊಡ್ಡು ಹೊಡೆದು ಕಾರದು ಚಪ್ಪಲಿ ಒಗಿಸಿ ಪ್ರತಿಭಟನೆ ಮಾಡಿ ಅವ್ನು ಬಂದಿರೋದು, ಪ್ರತಿಭಟನೆ ಮಾಡಿ ನಿಮ್ಮ ಹಕ್ಕದು. ನಾವು ನಿಮ್ಮ ನಾಯಕರು ಬಂದಾಗ ಆ ಮಟ್ಟ ನಾವು ಮಾಡೋದಲ್ಲ. ನೋ ಅಂಥವೆಲ್ಲ ನಾವು ಮಾಡೋದು. ಕಲ್ಲು ಎಸೆಯೋದು, ಮಟ್ಟೆ ಎಸೆಯೋದು, ಟೊಮೆಟೊ ಎಸೆಯೋದು, ಇವೆಲ್ಲ ನಾವು ಮಾಡೋದಲ್ಲ. ನಮ್ಮ ಸಿದ್ದರಾಮಯ್ಯರ ಮೇಲೆ ಕೊಡಗಿನಾಗ ಹೋದಾಗ ಹಿಂಗೆ ಮಾಡಿದರು. ಮಡಿಕೇರಿ ಕೊಡಗಿನಾಗ ಹೋದಾಗ ಏನಾದರೂ ಸೋತು ಸುಣ್ಣಾದರು, ಸರ್ಕಾರ ಬಂತು. ನೀವು ದಾವಣಗೆರೆಯಲ್ಲಿ ಮಾಡಿದ್ದೆವು ನಮ್ಮ ಹಿಂದೂಗಳ ಮೇಲೆ ಈ ರೀತಿ ನೀವು ಮಾಡ್ತೀರಿ ಅಂದ್ರೆ, ಹಿಂದೂ ಸಂಘಟನೆ ಅಂದ್ರೆ ನಮ್ಮ ಹಿಂದೂಗಳನ್ನೇ ನೀವು ಮಾಡ್ತೀರಿ ಅಂದಮೇಲೆ ಇನ್ನು ಮೈನಾರಿಟೀಸ್ ಮೇಲೆ ನೀವು ಯಾವ ರೀತಿ ಮಾಡ್ತೀರಿ? ಪಾಪ ಅವ್ರಿಗೆ ಹೆಂಗೆ ಬೇಕಂಗೆ ಮಾತಾಡ್ತೀರಿ, ಏನು ಮಾಡ್ತೀರಿ? ಸಹಿಸ್ಕೊಂಡಿದ್ದಾರೆ, ಸಹಿಸ್ಕೊಂತಾರೆ, ನಾವು ಸಹಿಸ್ಕೊಂತೀವಿ. ಇದೊಂದು ಸರಿ ನೀವು ನೋಡ್ರಿ, ಇದೊಂದು ಸರಿ ಸಹಿಸ್ಕೊಂತೇವೆ ನಾವು. ನೀವು ಚಪ್ಪಲಿ ಒಗೆದಿದ್ದೀರಲ್ಲ, ಈ ನಾಟ್ ಓನ್ಲಿ ಯು ಥ್ರೋನ್ ದಿ shoes, chappals on the Pradeep Ishwar, you are also thrown against all the ಕಾರ್ಯಕರ್ತಸ್ ಆಫ್ ದಿ ವರ್ಕರ್ಸ್ ಆಫ್ ದಿ ಕಾಂಗ್ರೆಸ್. ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರ ಮೇಲೆ ನೀವು ಅದನ್ನು ಎಸ್ತಿದ್ದೀರಿ. ನಾವು ಕಾಂಗ್ರೆಸ್ ಕಾರ್ಯಕರ್ತರು ಇಂಥ ದಬ್ಬಾಳಿಕೆ, ಇಂಥ ಹೆದರಿಕೆಗೆ ನಾವು ಹೆದರೋದಲ್ಲ. ಅನೇಕ ಬಲಿದಾನಗಳನ್ನು ಕೊಟ್ಟು ಕಾಂಗ್ರೆಸ್ ಇವತ್ತು ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದು. ಮಹಾತ್ಮ ಗಾಂಧೀಜಿ ಅಂತ ಸತ್ಯ, ಶಾಂತಿ, ನೆಹರು ಕಟ್ಟಿದ ಬಡ ರಾಷ್ಟ್ರವನ್ನು ಕಟ್ಟಿದಂಥ ನೆಹರು, ಲಾಲಾ ಲಜಪತ್ ರಾಯ್, ಏನ್ರಿ ಅನೇಕ ಮುಸ್ಲಿಂ ನಾಯಕರು ಈ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ್ದಾರೆ. ಗಡಿನಾಡು ಗಾಂಧಿ, ಇನ್ನೂ ಅನೇಕರು. ಅಜಯ್ ಕುಮಾರ್ ಅಂಡ್ ಕಂಪನಿ, ನೀವು ಶಾಂತ ರೀತಿಯಿಂದ ಎಲೆಕ್ಷನ್ ಮಾಡಬೇಕು ಅಂತ ಕೇಳ್ಕೊಂತಾನೆ. ಇವೆಲ್ಲ ನಡೆಯೋದಲ್ಲ. ಚಪ್ಪಲಿ ಹೋಗಿದೆ, ಗುಂಡಾಗಿರಿ ಮಾಡಿಸಿದೆ, ಹೊಡಿಸಿದೆ, ಬಡಿಸಿದೆ, ಕೈಕಾಲು ಮುರಿದೆ, ಅದು ಮಾಡಿದೆ, ಇದು ಮಾಡಿದೆ, ಅಂಥವೆಲ್ಲ ದಾವಣಗೆರೆ ನಡೆಯೋದಲ್ಲ. ಬುದ್ಧಿ ಇವೆಲ್ಲ ಬಿಡ್ರಿ. ಮೈಕ್ ಮುಂದೆ ಸುಮ್ಮನೆ ಮಾತಾಡಕ್ಕೆ ನೀವಲ್ಲ, ನನಗೂ ಮಾತಾಡಕ್ಕೆ ಬರ್ತದೆ. ಅವೆಲ್ಲ ಬೇಡ ಅಜಯ್ ಕುಮಾರ್ ಅವರೇ.
ದಯವಿಟ್ಟು ಇವೆಲ್ಲ ಬಿಟ್ಟು ಶಾಂತ ರೀತಿಯಿಂದ ಓಟ್ ಹಾಕ್ಸ್ಕೊಡ್ರಿ. ನೀವು ಗೆದ್ದೀರಿ, ಗೆದ್ದಿಸ್ರಿ. ದಾಸ್ಕರಪ್ಪ ಗಲಾಟೆ ಮನುಷ್ಯ ಅಲ್ಲ, ಗದ್ದಲ ಮನುಷ್ಯ ಅಲ್ಲ, ನಮಗೆ ಗೊತ್ತಿದೆ. ಅದೇ ರೀತಿ ಈ ಹುಡುಗನು ಅಂಥವನಲ್ಲ. ಇಬ್ಬರು ಒಳ್ಳೆ ಕ್ಯಾಂಡಿಡೇಟ್ಗಳು ಇದ್ದಾರೆ. ಒಳ್ಳೆ ರೀತಿಯಿಂದ ಎಲೆಕ್ಷನ್ ಮಾಡಿ. ಹಾಂ, ಸಮುದಾಯ ಮತ್ತೊಂದು ಮುಗಿದೊಂದು. ಯಾಕೆ ಪೈಲ್ವಾನ್ರ ಪಾಪ ಹಿಂದಗದು ನಿಮಗೆ ಸಿಟ್ಟು ಬಂದ್ಬಿಟ್ಟದ. ಮುಸ್ಲಿಂ ಓಟ್ ಅವರ ಹತ್ಲ ಹೋಕ್ಕವು, ನಮ್ಮ ಓಟ್ ನಾವು ಹಾಕ್ಯಂಬಿಡೋಣ. ಕಾಂಗ್ರೆಸ್ನ ನಾವು ಹಿಂದೂಗಳು ಇಲ್ಲೇ ಅಲ್ವಾ? ಕಾಂಗ್ರೆಸ್ನ ನಾವು ಹಿಂದೂಗಳು ಇಲ್ವನ್ರಿ? ಕಾಂಗ್ರೆಸ್ ಲೀಡರ್ಸ್ ಯಾರು? ಅವ್ರು ಯಾರು? ಅವರು ಸಮರ್ಥ ಯಾರು? ಅವರೆಲ್ಲ ಇರೋದೆ ಕಾಂಗ್ರೆಸ್ಸಿನ ರಕ್ತ ನಮ್ಮದು. ಕಾಂಗ್ರೆಸ್ಗೆ ನಾವು ಮಾಡೋರು, ಕಾಂಗ್ರೆಸ್ ಪ್ರಚಾರ ಮಾಡ್ತೀವಿ. ಸಮರ್ಥರನ್ನ ಸೋಲಿಸುವಂಥ ಶಕ್ತಿ ಇಲ್ಲ. ಸಮರ್ಥ ಗೆದ್ದೇ ಗೆಲ್ತಾನೆ. ಹಲವಾರು ಮಾರ್ಜಿನ್ ಓಟಿನಿಂದ ಗೆಲ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೂ ಡಿ ಕೆ ಶಿವಕುಮಾರ್ ಬರಬೇಕು, ಇನ್ನೂ ರಾಹುಲ್ ಗಾಂಧಿ ಬರ್ತಾರೆ ಪ್ರಚಾರಕ್ಕೆ, ಸೋನಿಯಾ ಗಾಂಧಿ ಇವ್ರು ಬರ್ತಾರೆ, ನಮ್ಮ ಪ್ರಿಯಾಂಕಾ ಗಾಂಧಿ ಬರ್ತಾರೆ, ನಮ್ಮ ಖರ್ಗೆ ಸಾಹೇಬರು ಬರ್ತಾರೆ, ಸಿದ್ದರಾಮಯ್ಯ ಸರ್ ಬರ್ತಾರೆ, ಡಿ ಕೆ ಶಿವಕುಮಾರ್ ಬರ್ತಾರೆ, ಇವರು ಜಾರಕಿಹೊಳಿ ಅವರು ಬರ್ತಾರೆ. ಅನೇಕ ಲೀಡರ್ಸ್ ಬರ್ತಾರೆ. ಮುಸ್ಲಿಂ ಲೀಡರ್ಸು ಬರ್ತಾರೆ, ಸಲೀಂ ಅಹಮದ್ ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಸೊ ಆದ್ದರಿಂದ ಅವ್ರು BJP ಯಾರು ಬರ್ತಾರೆ ಬರಲಿ, ಅವ್ರ ಲೀಡರ್ಸು ಬರ್ತಾರೆ, ನಮ್ಮ ಲೀಡರ್ಸು ಬರ್ತಾರೆ. ಸಮರ್ಥನನ್ನು ನಾವು ಬೆಂಬಲಿಸ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ಬೆಂಬಲಿಸಿರಿ ಅಂತ ಕೈ ಮುಗಿದು ಕೇಳ್ಕೊಂತಾರೆ. ನಾವು ದೌರ್ಜನ್ಯ ಯಾರ ಮೇಲೂ ಮಾಡೋದಲ್ಲ, ಪ್ರೀತಿಯಿಂದ ಎಲೆಕ್ಷನ್ ಮಾಡೋದು, ನಕ್ಕಂತ ಎಲೆಕ್ಷನ್ ಮಾಡೋದು. ಗೊತ್ತಾತ? ಜೈ ಹಿಂದ್, ಜೈ ಕರ್ನಾಟಕ. ನಾಗರಾಜ್ ಕುಡುಪ್ಲೆ, ನನ್ನ ಅಡ್ವೊಕೇಟ್.